ಉತ್ತರ ಕರ್ನಾಟಕ ಭಾಗದ ಜನರ ಆಶಾಕಿರಣ ಶಕ್ತಿ ಕೇಂದ್ರಕ್ಕೆ ಇದೆಂತಹ ಗತಿ ಬಂತು ನೋಡಿ. ಸರ್ಕಾರವನ್ನೇ ಬದಲಿಸುವ ಶಕ್ತಿ ಇರೋ ರಾಜಕಾರಣಿಗಳಿಗೆ ಸುವರ್ಣ ಸೌಧ ನಿರ್ವಹಣೆ ಮಾಡಿಸೋದಕ್ಕೆ ಆಗ್ತಾ ಇಲ್ಲ. 2012ರಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರ ಧ್ವನಿ ಆಗೋದಿಕ್ಕೆ ನಿರ್ಮಾಣವಾಗಿದ್ದ ಸುವರ್ಣ ವಿಧಾನಸೌಧ ಅಂದಿನಿಂದ ಇವತ್ತಿನವರೆಗೆ ಕೇವಲ ಕಟ್ಟಡವಾಗಿಯೇ ಉಳಿದಿದೆ. ಆದರೆ ಈ ಕಟ್ಟಡವನ್ನ ನಿರ್ವಹಣೆ ಮಾಡೋದಿಕ್ಕೆ ಆಗದೆ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ. ಶ್ವೇತವರ್ಣದಲ್ಲಿ ಮಿನುಗಬೇಕಾದ ಸುವರ್ಣ ವಿಧಾನಸೌಧ ಕಟ್ಟಡದ ಹೊರಭಾಗದಲ್ಲಿ ಕೆಂಪು ಮಿಶ್ರಿತ ಹಸಿರು ಪಾಚಿ ನಿರ್ಮಾಣವಾಗಿದೆ. ಸುಂದರ ಕಟ್ಟಡ ಸಹಜ ಸೌಂದರ್ಯ ಕಳೆದುಕೊಳ್ತಾ ಇದೆ. ಹಸಿರು ಬಣ್ಣಕ್ಕೆ ತಿರುಗಿದ್ರೂ ಸುವರ್ಣ ಸೌಧ ನಿರ್ವಹಣೆಯನ್ನೇ ಬೆಳಗಾವಿ ಜಿಲ್ಲಾಡಳಿತ ಮರೆತಂತಿದೆ. ಉತ್ತರ ಕರ್ನಾಟಕದ ಜನರ ಧ್ವನಿ ಆಗಬೇಕು ಅಂತ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಶಕ್ತಿ ಸೌಧ ಇದೀಗ ಸತತ ಮಳೆಯಿಂದ ಸೌಧದ ಕಂಬಗಳು, ಚಾವಣಿ, ಹೊರಗಿನ ಗೋಡೆಗಳಿಗೆ ಹಸಿರು ಬಣ್ಣದ ಪಾಚಿ ಕಟ್ಟಿದೆ. ಪ್ರತಿ ವರ್ಷ ಸುವರ್ಣ ಸೌಧ ನಿರ್ವಹಣೆಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಮೀಸಲಿದ್ರೂ ಯಾಕೆ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋದು ಈ ಭಾಗದ ಹೋರಾಟಗಾರರ ಪ್ರಶ್ನೆಯಾಗಿದೆ. ಅನೇಕ ಮಳೆಗಾಲದಲ್ಲಿ ಅದು ಪಾಚಿಗಟ್ಟಿ ಒಂದು ರೀತಿಯ ಹಸಿರು ಸೌಧ ಆಗಿ ಮಾರ್ಪಟ್ಟಿದ್ದನ್ನು ನಾವು ನೋಡಿದ್ದೇವೆ. ಅದು ಪ್ರತಿ ವರ್ಷ ಮಳೆಗಾಲದಾಗ ಅದು ಹಸಿರುಗಡ್ತೈತಿ, ಕಂಪ್ಲೀಟ್ ಬಿಳಿ ಕಲರ್ ಹೋಗಿ ಹಸಿರಾಕತಿ. ಅದು ಸುವರ್ಣ ಸೌಧ ಹೋಗಿ ಹಸಿರು ಸೌಧ ಆಗಿದ್ದನ್ನು ನಾವು ಅನೇಕ ಸಲ ಅದನ್ನು ಟೀಕೆ ಮಾಡಿದ್ದೇವೆ. ಆದರೆ ಬೆಂಗಳೂರಿನ ವಿಧಾನಸೌಧ ಇಷ್ಟು ಮಳೆ ಆದ್ರೂ ಅಲ್ಲಿ ಹಚ್ಚ ಬೆಳ್ಳಗೆ ಇರ್ತದೆ. ಅಲ್ಲೇನು ಹಸಿರು ಅಲ್ಲಿ ಮಳೆ ಆಗ್ತೈತಿ, ಬೆಳಗಾವಿ ಮಳೆ ಆಗ್ತೈತಿ. ಈ ಸಲ ಮೊನ್ನೆ ಬೆಂಗಳೂರಾಗೂ ಸಾಕಷ್ಟು ಮಳೆ ಆಯ್ತು, ಅದ್ಯಾಕೆ ಪಾಚಿ ಕಟ್ಟೋದಿಲ್ಲ ಅಂತ ನಮ್ಮ ಮುಖ್ಯ ಪ್ರಶ್ನೆ. ಅನೇಕ ಸಲ ಇದನ್ನು ನಾವು ಕೇಳಿದ್ದೀವಿ. ಅಂದರೆ ಬೆಳಗಾವಿ ಸುವರ್ಣಸೌಧನ್ನು ಮಲತಾಯಿ ಧೋರಣೆ ತೋರುವಂಥ ಒಂದು ನಿಲುವನ್ನು ರಾಜ್ಯ ಸರ್ಕಾರ ತೋರ್ತಾ ಇದೆ. ಯಾಕಂದ್ರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡಬೇಕು. ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಸುಣ್ಣ ಬಣ್ಣ ಬೆಳಿಬೇಕು. ಇಲ್ಲಿ ಅಧಿಕಾರಿಗಳು 9 ಕೋಟಿ ರೂಪಾಯಿದ್ದು ಒಂದು ಪ್ರಪೋಸಲ್ ಕಳಿಸಿದ್ರು, ಸರ್ಕಾರದಿಂದ ಅದು ನಿರ್ಲಕ್ಷ್ಯ ಆಕತ್ತೆ. ಇದು ಯಾಕೆ ಈ ತಾರತಮ್ಯ? ಬೆಂಗಳೂರಿಗೆ ವಿಧಾನಸೌಧಕ್ಕೆ ಬೆನ್ನೆ, ನಮ್ಮ ಸುವರ್ಣಸೌಧಕ್ಕೆ ಸುಣ್ಣ. ಈ ಒಂದು ತಾರತಮ್ಯವನ್ನು ಸನ್ಮಾನ್ಯ ಸಭಾಧ್ಯಕ್ಷರಾದ ಖಾದರ್ ಸಾಹೇಬರು, ಆಮೇಲೆ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಗಂಭೀರವಾಗಿ ತಗೋಬೇಕು. ನೀವು ಎದೆದಕ್ಕೂ ಖರ್ಚು ಮಾಡ್ತೀರಿ, ದುಂದು ವೆಚ್ಚ ಮಾಡ್ತೀರಿ, ಆದರೆ ಸುವರ್ಣಸೌಧ ಇದು 2ನೇ ರಾಜಧಾನಿ ಕರೀತೀರಿ. ಆದರೆ ಸುವರ್ಣಸೌಧವನ್ನು ಮೇಂಟೈನ್ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಅಲ್ಲಿ ವಿದ್ಯುತ್ ಬಿಲ್ ತುಂಬ ಸಹಿತ ರೊಕ್ಕ ಬಂದಿಲ್ಲ. ಆ ಎಸ್ಕಾಮ್ದವ್ರು ಈಗ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಮುಂದಿನ ತಿಂಗಳು ತುಂಬಲಿಕ್ಕೆ ಅದರ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ತೀವಿ ಅಂತೇಳಿ. ಅಂದರೆ ಇದು ಸುವರ್ಣಸೌಧ ಜವಾಬ್ದಾರಿ. ಅದು ಪ್ರತಿ ವರ್ಷ ಒಂದು ಕಾಟಾಚಾರಕ್ಕೆ ಒಂದು 10-12 ದಿವಸ ನೀವು ಸುವರ್ಣಸೌಧ ಅಧಿವೇಶನ ನಡೆಸಿ ಒಳ್ಳೆ ಬೆಂಗಳೂರಿಗೆ ಹೋಗಿಬಿಡ್ತಾರೆ. ಅದಕ್ಕೆ ಬೆಳಗಾವಿ ಸುವರ್ಣಸೌಧ ಬಗ್ಗೆ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ. ಇದನ್ನು ಮುಖ್ಯಮಂತ್ರಿಗಳು ಗಮನಿಸಬೇಕು, ಸಭಾಪತಿಗಳು ಗಮನಿಸಬೇಕು, ಸಭಾಧ್ಯಕ್ಷರು ಗಮನಿಸಬೇಕು. ಇಲ್ಲಾಂದರೆ ಮುಂದಿನ ಅಧಿವೇಶನ ಕಾಲಕ್ಕೆ ಬೆಳಗಾವಿ ಕನ್ನಡ ಸಂಘಟನೆಗಳನ್ನು ನಾವು ವಿರೋಧ ಆಗಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಇದರ ಬಗ್ಗೆ ನಾವು ಅನೇಕ ಸಲ ಸಹನೆ ಮಾಡ್ಕೊತ ಬಂದೀವಿ. ಆದರೆ ಈ ಸಲ ಎಲ್ಲ ಕನ್ನಡ ಸಂಘಟನೆಗಳಿಗೆ ನಾವು ಕೂಡಿಸಿ ಈ ಸರ್ಕಾರ ವಿರುದ್ಧ ಅಧಿವೇಶನ ಕಾಲಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ಆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ತಂದುಕೋಬಾರ್ದು. ಕೂಡಲೇ ಅದಕ್ಕೆ ಅಗತ್ಯವಾದ ಹಣ ಬಿಡುಗಡೆ ಮಾಡಿರಿ, ಅದಕ್ಕೆ ಸುಣ್ಣ ಬಣ್ಣ ಬೆಳೆಯಿರಿ, ಪಾಚಿಗಟ್ಟಿದ್ದನ್ನು ನಿರ್ಮೂಲ ಮಾಡಿರಿ. ಇಲ್ಲಾಂದರೆ ಅನಿವಾರ್ಯವಾಗಿ ನಮ್ಮನ್ನು ಆರೋಪ ಮಾಡಬೇಕಾಗತ್ತೆ, ನೀವು ಸುವರ್ಣಸೌಧ ಬಗ್ಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಹೇಳ್ಬೇಕಾಗತ್ತೆ. ಅದೇ ಪ್ರತಿ ವರ್ಷ ಅಂದರೆ ನೀವು ಈಗ ನೋಡಿರಿ, ಬೆಂಗಳೂರು ವಿಧಾನಸೌಧ ಯಾಕೆ ಹಸಿರು ಕಟ್ಟುವುದಿಲ್ಲ, ಅಲ್ಲಿ ಯಾಕೆ ಪಾಚಿ ಕಟ್ಟುವುದಿಲ್ಲ? ಅದು ಅಲ್ಲಿ ಮಳೆ ಆಗತ್ತಲ್ಲ, ಸಿಕ್ಕಾಪಟ್ಟೆ ಮಳೆ ಆಗೈತೆ. ಮತ್ತು ಮಳೆ ಆದ ಕೂಡ ಮಳೆಗಾಲದಾಗ ನೀವು ಪಾಚಿ ಕಟ್ತೈತಿ, ಹಸಿರಾಕತ್ತೆ ಅಂತಾರೆ. ಅಲ್ಲೇ ನೀವು ಸುಣ್ಣ ಬಣ್ಣ ಮಾಡ್ಕೊಂಡು ಸಾಕಷ್ಟು ನಿರೀಕ್ಷೆಗಿಂತ ಹೆಚ್ಚು ನೀವು ಖರ್ಚು ಮಾಡ್ತೀರಿ. ಸುವರ್ಣಸೌಧಕ್ಕೆ ನೀವು ಒಂದು 10 ರೂಪಾಯಿನೂ ಮಾಡೋದಿಲ್ಲ, ಖರ್ಚು ಮಾಡೋದಿಲ್ಲ. ಯಾಕೆ ರಿಜೆಕ್ಟ್ ಆಗ್ತೈತಿ? ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾದವರು ವಿಧಾನಸಭೆ ಸಭಾಧ್ಯಕ್ಷರಾದ UT ಖಾದರ್ ಅವರು ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು, ಅವರಿಬ್ಬರೂ ಸೀರಿಯಸ್ ತೊಗೊಂಡು ಇದನ್ನು ಮುಖ್ಯಮಂತ್ರಿಗಳಿಗೆ ಪರ್ಸ್ನಲ್ ಮಾತಾಡಿ ಅದರ ಮೇಂಟೆನೆನ್ಸ್ ದುಡ್ಡು ಬಿಡುಗಡೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದೆ. ಒಟ್ಟಿನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ರೂ ಸರಿಯಾಗಿ ನಿರ್ವಹಣೆ ಕಾಣದೆ ಶಕ್ತಿ ಸೌಧ ಸೊರಗುತ್ತಿದೆ. ಬೆಂಗಳೂರಿನ ವಿಧಾನಸೌಧಕ್ಕೆ ಕೊಡುವ ಸೌಲಭ್ಯ ಈ ಉತ್ತರ ಕರ್ನಾಟಕದ ಸುವರ್ಣ ಸೌಧಕ್ಕೆ ಯಾಕ್ರಿ ಇಲ್ಲ ಎಂಬುದು ಯಕ್ಷ ಪ್ರಶ್ನೆ ಆಗಿಯೇ ಉಳಿದುಕೊಂಡಿದೆ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.